ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ. ವೆಲ್ಕಮ್ ಟು ಕ್ಯೂಟಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಅದಕ್ಕೆ ರೀಸನ್ ಏನಂದರೆ ನನ್ನ ಫೋನ್ ಸರಿ ಇರಲಿಲ್ಲ. ಸೊ ಸದ್ಯಕ್ಕೆ ಒಂದು ಹೊಸ ಫೋನ್ ತೊಗೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅದಲ್ಲದೆ ಊರಿಂದ ನನ್ನ ಫ್ಯಾಮಿಲಿ ಎಲ್ಲರೂ ಬಂದಿದ್ದರು. ಹಾಗಾಗಿ ಎಲ್ಲರ ಜೊತೆ ಸೇರಿ ನಾವು ನಂದಿಲ್ಸ್ ಹೊಟ್ಟಿದ್ವಿ. ಅರ್ಲಿ ಮಾರ್ನಿಂಗ್ ಹೊಟ್ಟಿದ್ರಿಂದ ನಾನು ಆವಾಗ ವಾಯ್ಸ್ ಓವರ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಈ ವಿಡಿಯೋನ ಎಡಿಟ್ ಮಾಡುವಾಗ ವಾಯ್ಸ್ ಓವರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾವು ಎಷ್ಟು ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ದೀವಿ ಅಂತ. ಆಲ್ಮೋಸ್ಟ್ ನಾವು 3 o'clock ಎದ್ದು ಎಲ್ಲ ರೆಡಿ ಆಗಿದ್ವಿ. ಅಲ್ಲಿ ನಾವು ರೀಚ್ ಆದಾಗ ಆಲ್ಮೋಸ್ಟ್ 5:15 ಆಗಿತ್ತು ಅನ್ಕೊತೀನಿ. ಸೊ 5:30 ಗೇಟ್ ಓಪನ್ ಇದ್ದಿದ್ದ ರೀಸನ್ ನಾವು ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅಲ್ಲೇ ಇದ್ದು ಬಿಸಿ ಬಿಸಿ ಕಾಫಿ ಕುಡಿದ್ವಿ. ಸೊ ಬಿಸಿ ಬಿಸಿ ಕಾಫಿ ಕುಡಿಯೋದಕ್ಕೂ ಟೈಮ್ ಆಗಿದ್ದಕ್ಕೂ ಕರೆಕ್ಟ್ ಆಯಿತು. ಸೊ 5:30 ಗೇಟ್ ಓಪನ್ ಆಯಿತು. ಸೊ ಗೇಟ್ ಓಪನ್ ಆಗಿದ್ದ ತಕ್ಷಣ ಎಲ್ಲ ಹೊರಟ್ವಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ. ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಯಾವಾಗಲೂ ರಶ್ ಇರುತ್ತೆ, ಎಷ್ಟೋ ಕಿಲೋಮೀಟರ್ಸ್ವರೆಗೂ ಟ್ರಾಫಿಕ್ ಕೂಡ ಇರುತ್ತೆ. ಬಟ್ ಆದರೆ ನಾವು ಹೋಗಿದ್ದು ವೆಡ್ನೆಸ್ಡೇ. ಬಟ್ ವೆಡ್ನೆಸ್ಡೇ ಮೊಹರಮ್ ಇತ್ತು, ಹಾಗಾಗಿ ಹಾಲಿಡೇ ಇದ್ದಿದ್ದ ರೀಸನ್ ಎಲ್ಲ ಬಂದಿದ್ದರು. ಸೊ ಸ್ವಲ್ಪ ರಶ್ಶೇ ಇತ್ತು ಅಂತ ಹೇಳ್ತೀನಿ. ಸೊ ನಮಗೆ ಆ ವೆದರ್ ಎಂಜಾಯ್ ಮಾಡಿ ತುಂಬಾ ಖುಷಿ ಆಯಿತು. ನೀವು ನೋಡ್ತಾ ಇರ್ಬೋದು ನಾನು ಹೋಗುವಾಗಲೇ ಫುಲ್ ಎಕ್ಸೈಟ್ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಹೋಗಿದ್ದು ನಂದಿ ಹಿಲ್ಸ್. ಹೋಗುವಾಗ ತುಂಬ ಎಕ್ಸೈಟ್ಮೆಂಟ್ನಿಂದ ಹೋಗ್ತಾ ಇದ್ವಿ ಆಯಿತಾ. ಪಾಪ ಬಟ್ ಯಾರೋ ಅಲ್ಲೊಬ್ಬರು ಕಾರವರು ಸಡನ್ನಾಗಿ ಗುಂಡಿಗೆ ಇಳಿಸ್ಬಿಟ್ಟು ಪಂಚರೇ ಆಗೋಯ್ತು ಅಲ್ಲಿ ಕಾರು. ಸೊ ಬೇಜಾರಾಯಿತು. ಪಾಪ ಅಷ್ಟು ದೂರದಿಂದ ಬಂದು ಇಷ್ಟು ಅರ್ಲಿ ಮಾರ್ನಿಂಗು ಇವಾಗ ಪಂಚರ್ ಆಗೋಯ್ತಲ್ಲ ಅವರಿಗೆ ಅಂತ ಸಿಕ್ಕಾಪಟ್ಟೆ ಬೇಜಾರಾಯಿತು. ಆದರೂ ಏನು ಮಾಡೋಕ್ಕಾಗಲ್ಲ, ನಾವು ಹೋಗಲೇಬೇಕಿತ್ತು, ಹೊರಟ್ವಿ. ಇಲ್ಲಿಂದ ಮಿಸ್ಟ್ ಸ್ಟಾರ್ಟ್ ಆಯಿತು. ಸೊ ಇಲ್ಲಿಂದ ಎಕ್ಸೈಟ್ಮೆಂಟ್ ಅಂತೂ ಕೇಳಂಗೆ ಇಲ್ಲ. ಅಷ್ಟು ಖುಷಿಯಾಗಿ ಹೋಗಿದ್ದು. ಯಾವಾಗ ರೀಚ್ ಆಗ್ತೀನೋ ಯಾವಾಗ ನೋಡ್ತೀನೋ ಅಂತ ನೋಡ್ತಾ ಇದ್ವಿ. ಬಟ್ ನಾವು ಪ್ಲ್ಯಾನ್ ಮಾಡಿದ್ದು ಸನ್ರೈಸ್ಗೆ ಆಯಿತಾ. ಸನ್ರೈಸ್ ನೋಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಇವಾಗಿನ ವೆದರ್ ಸ್ವಲ್ಪ ಕ್ಲೌಡಿ ಇರೋದ್ರಿಂದ ಸೊ ಸನ್ರೈಸ್ ಬರಲಿಲ್ಲ ನಮಗೆ. ಫೈನಲಿ ರೀಚ್ ಆದ್ವಿ ನಾವು. ರೀಚ್ ಆಗಿದ ತಕ್ಷಣ ಹೋಗಿ ಅಲ್ಲಿ ಪಾರ್ಕಿಂಗಿಗೆ ಫೆಸಿಲಿಟಿ ಏನಿದೆ ಅಂತ ನೋಡಿಕೊಂಡು ಅಲ್ಲೇ ಪಾರ್ಕ್ ಮಾಡಿದ್ವಿ. ಹಾಯ್ ಗಾಯ್ಸ್, ಜಸ್ಟ್ ನಂದಿ ಹಿಲ್ಸಿಗೆ ಬಂದಿದ್ದೀವಿ. ಈಗ ನೋಡಿ ಫುಲ್ ಟ್ರಾಫಿಕ್ಕು, ಎಗ್ಗಮುಗ್ಗ ಜನ ಬಂದ್ಬಿಟ್ಟವ್ರೆ. ಮೊಹರಂ ಕೊನೆ ದಿನ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದಾರೆ ತುಂಬ ಜನ. ಕೇಳಿಸುತ್ತೆ ನಿದ್ದೆನೇ ಮಾಡಿಲ್ಲ ಅನ್ಸುತ್ತೆ ಈ ಜನ ಎಲ್ಲ. 3 ಗಂಟೆಗೆ ಬಂದ್ಬಿಟ್ಟು ನಿಂತಿದ್ದಾರೆ. ಒಬ್ಬೊಬ್ರು ಮುಖ ನೋಡಿದ್ರೆ ಯಾರು ನಿದ್ದೆ ಮಾಡಿಲ್ಲ ಅಂತಾನೆ ಅನಿಸ್ತಿದೆ. ಓಕೆ, ಸಿಗೋಣ. ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದರು. ನಿಜವಾಗ್ಲೂ ಇಷ್ಟು ಏನು ಬೆಂಗಳೂರಲ್ಲಿರೋ ಕ್ರೌಡೆಲ್ಲ ಇಲ್ಲಿಗೆ ಬಂದ್ಬಿಟ್ಟಿದ್ದಾರಲ್ಲ ಅಂತ ಅನಿಸ್ತಾ ಇತ್ತು. ಎಂತ ಸಾವು ಚಳಿ ಮಾರ್ರೆ ಇಲ್ಲಿ. ಸಿಕ್ಕಾಪಟ್ಟೆ ಚಳಿ ಇತ್ತು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತೂ ಏನು ಇಷ್ಟೊಂದು ಚಳಿ ಅಂತ ಫುಲ್ ನಡುಗ್ತಾ ಇದ್ರು. ಅದಕ್ಕೆ ಮಜವಾಗಿತ್ತು. ಸೊ ಇಷ್ಟು ಕ್ರೌಡ್ ಮಧ್ಯೆ ನಾವು ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಆದರೆ ನಾವು ಇಲ್ಲಿ ಟಿಕೆಟ್ ತೊಗೋಬೇಕು ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಸೊ ಡೈರೆಕ್ಟ್ ಅಲ್ಲೋಗಿ ನಿಂತ್ಕೊಂಡ್ವಿ. ಅಲ್ಲೋಗಿ ನಿಂತ್ಕೊಂಡಿದ್ದ ತಕ್ಷಣ ಟಿಕೆಟ್ ಬೇಕು ಅಂತ ಹೇಳಿದ್ರು. ನಾವು ಬಸ್ಸಲ್ಲಿ ಹೋಗೋದು ಬೇಡ, ನೆಡ್ಕೊಂಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನೆಡ್ಕೊಂಡು ಹೋಗೋದಕ್ಕೂ ಅಲ್ಲಿ ಬೇಕು ಟಿಕೆಟ್ ಅಂತ ಹೇಳಿದ್ಮೇಲೆ ನಾವು ಅಲ್ಲಿ ಹೋಗೋದಾದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಟಿಕೆಟ್ ತೊಗೊಬಂದು ಅದಾದಮೇಲೆ ಒಳಗಡೆ ಹೋದ್ವಿ.
ಒಳಗಡೆ ಹೋಗ್ತಿದ್ದಂಗೆ ಸ್ವಲ್ಪ ಸ್ಟೆಪ್ಸ್ ಇದೆ. ಸೊ ಎಲ್ಲರೂ ಸ್ಟೆಪ್ಸ್ ಹತ್ಕೊಂಡು ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಮತ್ತು ನನ್ನ ತಮ್ಮ ಫಸ್ಟೇ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಫ್ಯಾಮಿಲಿ ಸ್ವಲ್ಪ ಹಿಂದೆ ಬರ್ತಾಯಿದ್ರು. ಪರವಾಗಿಲ್ಲ ಬಿಟ್ಟು ಹೋಗೋಣ, ಎಲ್ಲರೂ ಬೆತ್ತರೆ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ನಾವಿಬ್ಬರು ಮುಂದೆ ಹೋಗ್ಬಿಟ್ವಿ. ಚಳಿನೂ ಫೋಟೋ ಕ್ರೇಜ್ ಮಾತ್ರ ಬಿಡಲಿಲ್ಲ. ಸೊ ನಾನು ತಮ್ಮ ಇಬ್ಬರೂ ಫೋಟೋಗಳು ತಗೊಂಡು ಅವನಿಗೂ ಸ್ವಲ್ಪ ಸ್ಲೋ ಮೋಷನ್ ವೀಡಿಯೋಸು, ನನಗೂ ಸ್ಲೋ ಮೋಷನ್ ವೀಡಿಯೋಸ್ ಮಾಡಿಕೊಂಡು ಹೊರಟ್ವಿ. ಇಲ್ಲಿಂದ ಮುಂದೆ ಬಂದರೆ ಇಲ್ಲಿ ರೂಟ್ ಮ್ಯಾಪ್ ಹಾಕಿದ್ರು. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ ನಾವು ಎಲ್ಲಿಗೆ ಹೋಗಬೇಕು ಅಂತ. ಸೊ ಸನ್ರೈಸ್ ಪಾಯಿಂಟ್ ಏನು ದೂರ ಏನಿರಲಿಲ್ಲ, ಅಲ್ಲೇ ಇತ್ತು. ಸೊ ಎಲ್ಲ ಹೊರಟ್ವಿ. ಸೊ ನಾನು ಆಗಲೇ ಹೇಳ್ದಂಗೆ ನನ್ನ ಫ್ಯಾಮಿಲಿ ಹಿಂದೆ ಬರ್ತಾಯಿದ್ರು, ನಾವಿಬ್ಬರು ಮುಂದೆ ಇದ್ದಿದ್ದ ಕಾರಣ ಎಲ್ಲರೂ ಬಂದರು. ಅವ್ರು ಹತ್ಕೊಬಂದಿದ್ರು, ನಮಗೆ ಫುಲ್ ಗಾಬರಿ ಗೊತ್ತು, ಫುಲ್ ಸುಸ್ತಾಗಿ ಬರ್ತಾಯಿದ್ರು. ಸೊ ಅದಾದಮೇಲೆ ನಾವು ಇಲ್ಲೇ ಸನ್ರೈಸ್ ಪಾಯಿಂಟ್ ಅಂತ ಗೊತ್ತಾಯಿತು, ಒಟ್ಟಿಗೆ ಎಲ್ಲ ರೀಚ್ ಆದ್ವಿ. ಸೊ ಅಲ್ಲಿ ಹೋದ್ವಿ, ಬಟ್ ಕ್ಲೌಡ್ ಇಷ್ಟೊಂದು ಇರೋದ್ರಿಂದ ನಮಗೇನು ಸನ್ರೈಸ್ ಕಾಣಿಸ್ಲಿಲ್ಲ. ಬಟ್ ಆದರೆ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನಾನು ಎಂಜಾಯ್ ಮಾಡಿದಂತೂ ವೆದರ್ನೇ. ನಂದಿ ಬೆಟ್ಟದಲ್ಲಿ ಬರೀ ಸನ್ರೈಸ್ ಪಾಯಿಂಟ್ ಅಂತ ಸನ್ಸೆಟ್ ಪಾಯಿಂಟ್ ಅಂತ ಏನಿಲ್ಲ, ಅಲ್ಲಿ ತುಂಬಾ ದೇವಸ್ಥಾನಗಳು ಕೂಡ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಾವು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಹೊಟ್ಟೆದಿಂದ ಏನೂ ಹೋಗಕ್ಕೆ ಹೋಗಲಿಲ್ಲ. ಅಲ್ಲಿರೋ ಎಲ್ಲ ಪ್ಲೇಸಸ್ನ ನೋಡಿಕೊಂಡು ನಾವು ಸ್ವಲ್ಪ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಸೊ ಎಲ್ಲರೂ ಸೇರಿ ಗ್ರೂಪ್ ಫೋಟೋ ತೆಗೊಂಡು ಗ್ರೂಪ್ ಸೆಲ್ಫೀಸ್ ತೊಗೊಂಡು ಮುಂದೆ ಹೊರಟ್ವಿ. ಮುಂದೆ ಹೊರಡ್ತಾ ಅಲ್ಲಿ ಟೀ ಅಂಗಡಿ ಇತ್ತು. ಸೊ ಅಲ್ಲೊಂದು ಆ ಬೆಟ್ಟದಲ್ಲೇ ಟೀ ಅಂಗಡಿ ಇದ್ದಿದ್ದ ರೀಸನ್ನು ಅಲ್ಲೇ ಒಂದಷ್ಟು ಟೀ ಕುಡಿದು, ಸೊ ಟೀ ಕುಡಿಯೋ ಹತ್ರನೇ ಬಸ್ ಇತ್ತು. ನಾವು ಬರ್ತಾ ನಡ್ಕೊಂಬಂದಿದ್ವಿ, ಹೋಗ್ತಾ ಬಸ್ಸಲ್ಲಿ ರಿಟರ್ನ್ ಆದ್ವಿ. ಸೊ ಅಲ್ಲಿಂದ ಬಂದಾದಮೇಲೆ ಈ ಕಲ್ಯಾಣಿ ಹತ್ರ ಬಂದ್ವಿ. ಈ ಕಲ್ಯಾಣಿ ಇರೋದು ಅದೇನೋ ಟಿಪ್ಪು ಸುಲ್ತಾನ್ ಅಂತ, ಒಂದು ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಅಂತ ಏನೋ ಹೇಳಿದ್ರು. ಸೊ ಅಲ್ಲೂ ಚೆನ್ನಾಗಿದೆ ಅಂತ ಬಂದ್ವಿ. ಈ ಕಲ್ಯಾಣಿ ನೋಡಿಕೊಂಡು ಹಾಗೆ ಅಲ್ಲೊಂದಷ್ಟು ಫೋಟೋಸ್ ತೊಗೊಂಡು, ಸೊ ನೆಕ್ಸ್ಟ್ ಆ ಟಿಪ್ಪು ಸುಲ್ತಾನ್ ಮನೆ ಹೇಗಿದೆ, ಟಿಪ್ಪು ಸುಲ್ತಾನ್ ಫೋರ್ಟ್ ಹೇಗಿದೆ ಅಂದ್ಬಿಟ್ಟು ನೋಡ್ಕೊಂಬರೋಕೆ ಹೋದ್ವಿ. ಅದು ಕೂಡ ಚೆನ್ನಾಗಿತ್ತು, ಡೀಸೆಂಟಾಗಿತ್ತು, ಎಷ್ಟು ಚೆನ್ನಾಗಿದೆ, ರೆಡ್ ಕಲರಲ್ಲಿ ಚೆನ್ನಾಗಿತ್ತು. ಅಲ್ಲೊಂದಷ್ಟು ಫೋಟೋ ತೆಕ್ಕೊಂಡು ಅಲ್ಲಿ ಒಳಗಡೆನೂ ಹೋದ್ವಿ, ಅಲ್ಲೂ ಕೂಡ ಹೀಗೆ ಇತ್ತು. ಸೊ ಅಲ್ಲಂತೂ ಒಬ್ಬರು ಜನನೂ ಇರಲಿಲ್ಲ. ಸೊ ಸ್ವಲ್ಪ ದೂರ ಇದ್ದಿದ್ದ ರೀಸನ್ ಯಾರೂ ಬಂದಿರಲಿಲ್ಲ. ಬಟ್ ನಾವು ಹೋಗಿ ಅಲ್ಲಿ ಫೋಟೋಸ್ ಎಲ್ಲ ತಗೊಂಡ್ಬಂದ್ವಿ. ಸೊ ತಕ್ಕೊಂಡು ನಮ್ಮ ಪಾರ್ಕಿಂಗ್ ಲಾಟಿಗೆ ಬಂದು ಅಲ್ಲಿಂದ ಗಾಡಿ ಎತ್ತಿ ಸೊ ಹೊರಟ್ವಿ ನಾವು ಮನೆ ಕಡೆಗೆ.
ಸೊ ಮನೆಗೆ ಹೊರಡ್ತಾ ಹಾಗೇ ಸ್ವಲ್ಪ ಮ್ಯೂಸಿಕ್ ಹಾಕ್ಕೊಂಡು ಮ್ಯೂಸಿಕ್ ಜೊತೆ ಎಂಜಾಯ್ ಮಾಡಿಕೊಂಡು ಹಾಗೆ ಅಲ್ಲಿ ನಂದಿಪೀಠ ಕೆಳಗಡೆ ಇಳಿತಿದ್ದಂಗೆ ಅಲ್ಲಿ ಸ್ವಲ್ಪ ಮ್ಯಾಗಿ ಬಜ್ಜಿ ಬೋಂಡ ಈ ಥರ ವೆದರ್ಗೆ ಯಾವುದು ಸೂಟ್ ಆಗುತ್ತೆ ಆ ಥರ ಫುಡ್ ಇತ್ತು, ಜೋಳ. ಸೊ ಅದನ್ನೆಲ್ಲ ತಿಂದ್ಕೊಂಡು ನಾವು ಫೈನಲಿ ಮನೆ ಕಡೆ ನಡೆದ್ವಿ. ಸೊ ಹೀಗಿತ್ತು ಅವತ್ತಿನ ನಮ್ಮ ಜರ್ನಿ. ನೀವು ನೋಡ್ತಾ ಇರ್ಬೋದು ನಾವು ಆಲ್ಮೋಸ್ಟ್ ನಾವು ಮನೆ ರೀಚ್ ಆದಾಗ 8:30 ಆಗಿತ್ತು. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಂದಿ ಹಿಲ್ಸಲ್ಲಿ ನಾವು, ಬಟ್ ಆದ್ರೂ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಇಷ್ಟು ಅವತ್ತಿನ ವಿಡಿಯೋ ಆಗಿತ್ತು. ಸೊ ಹೇಗಿದೆ ವಿಡಿಯೋ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.